ಇನ್ನು ಕೆಪಿಎಸ್ಸಿ ಕರ್ಮಕಾಂಡವನ್ನ ಮತ್ತಷ್ಟು ಬಯಲಿಗೆ ಎಳೆಯೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕೆಪಿಎಸ್ಸಿ ಕಂಟ್ರೋಲರ್ ಐಎಎಸ್ ಅಧಿಕಾರಿ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಜ್ಞಾನೇಂದ್ರ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಬೇರೆಯವರಿಗೂ ಕೂಡ ನಡುಕಕ್ಕೆ ಕಾರಣವಾಗ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿದ್ದಂತಹ ಅಧಿಕಾರಿಗಳು ಯಾರಿದ್ರು ಅವರಿಗೆ ನಡುಕ ಶುರುವಾಗ್ತಾ ಇದೆ. ಈಗ ಕೆಪಿಎಸ್ಸಿಯಲ್ಲಿ ಈವರೆಗೆ ಕೆಲಸ ಮಾಡಿದ್ದ ಭ್ರಷ್ಟರು ಯಾರ್ಯಾರು ಈ ಒಂದು 70-80 ಲಕ್ಷ ರೂಪಾಯಿ ದುಡ್ಡು ಪಡ್ಕೊಂಡು ಅದರ ಫಲಾನುಭವಿಗಳಾಗಿದ್ದಾರೆ, ಆ ಎಲ್ಲರಿಗೂ ಕೂಡ ಭಯ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಇಡಿ ಅಧಿಕಾರಿಗಳು ತಮ್ಮ ಮನೆಗೆ ಬರಬಹುದು ಅನ್ನುವಂತಹ ಭಯ ಕಾಡ್ತಾ ಇದೆ. ಹಲವಾರು ದಶಕಗಳಿಂದಲೂ ಕೂಡ ಭ್ರಷ್ಟಾಚಾರದ ಗೂಡಾಗಿದೆ ಕೆಪಿಎಸ್ಸಿ. ಇವತ್ತು ನಿನ್ನೆದಲ್ಲ. ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಬರ್ತಾ ಇರೋ ಆರೋಪ ಇವತ್ತು ನಿನ್ನೆದಲ್ಲ, ದಶಕಗಳಿಂದಲೇ ಕೇಳಬರ್ತಾ ಇದೆ. ಹಲವಾರು ವರ್ಷಗಳೇ ಗತಿಸಿ ಹೋಯಿತು, ಆದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮಗಳಾಗಲಿಲ್ಲ. ಅವ್ಯಾಹತವಾಗಿ ಭ್ರಷ್ಟಾಚಾರ, ಕಾಸಿಗಾಗಿ ನೌಕರಿ, ಇದೆಲ್ಲವೂ ಕೂಡ ನಡೀತಾನೆ ಹೋಯಿತು. ಕೊನೆಗೂ ಪಶು ವೈದ್ಯಾಧಿಕಾರಿಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇವರು 70-80 ಲಕ್ಷ ಹಣ ಪಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂತು. ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಮತ್ತೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಇಡಿ ಅಧಿಕಾರಿಗಳ ದಾಳಿ ನಡೀತಾ ಇದೆ. ಇನ್ನು ಹಣಕ್ಕಾಗಿ ಹುದ್ದೆಗಳ ಮಾರಾಟದಿಂದಲೂ ಕೂಡ ಕೆಪಿಎಸ್ಸಿ ಕುಖ್ಯಾತಿಯನ್ನು ಪಡಿತಾ ಇದೆ. ಹಣಕ್ಕಾಗಿ ಹುದ್ದೆ, ಹಲವಾರು ಬ್ಯಾಚ್ಗಳಿಂದ ಅವ್ಯಾಹತವಾಗಿ ಹಗರಣಗಳು ನಡೆದಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಪಶು ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಕ್ಕೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಮಾಡ್ತಾ ಇದೆ. ಇಡಿಗೆ ಲಭ್ಯವಾಗಿರುವ ಮಾಹಿತಿಯಿಂದ ಮತ್ತಷ್ಟು ಕೇಸ್ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ. ಈ ಪ್ರಕರಣ ಮತ್ತಷ್ಟು ಆಳವಾಗಿ ಹೊರಬರುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಪ್ರಕರಣಗಳನ್ನು ಏನಾದರೂ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕೈಗೆತ್ಕೊಂಡಿದ್ದೆ ಆದರೆ ಹಳೆ ಅಭ್ಯರ್ಥಿಗಳಿಗೂ ಕೂಡ ಸಂಕಷ್ಟ. ಈ ಬಾರಿ ಅದಾಯಿತು. ಯಾರ್ಯಾರು ಅಭ್ಯರ್ಥಿಗಳಿದ್ರು, ಯಾರ್ಯಾರು ದುಡ್ಡು ಕೊಟ್ಟು ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಅವರ ನಿವಾಸದ ಮೇಲೂ ಕೂಡ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿದ್ರು. ಹಾಗಾಗಿ ಯಾರು ಅಭ್ಯರ್ಥಿಗಳಿದ್ರು ಅವರಿಗೂ ಕೂಡ ಢವಢವ. ಇಡಿ ನಡೆ ಬೆನ್ನಲ್ಲೇ ಐಎಎಸ್ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಈಗ ಹಣ ಪಡ್ಕೊಂಡು ಹುದ್ದೆ ಹಂಚಿಕೆ ಮಾಡಿರುವ ಗಂಭೀರ ಆರೋಪಗಳು ಕೇಳಬಂದಿತ್ತು. ಕಾಸಿಗಾಗಿ ಹುದ್ದೆ ಯಾವಾಗ ಕೇಳಬಂದಿತ್ತು. ಆ ಬ್ಯಾಚ್ಗಳನ್ನು ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ. ತಮ್ಮ ಸಂಬಂಧಿಕರಿಗೂ ಕೂಡ ಕೆಲಸ ಕೊಡಿಸಿರುವಂತಹ ಆರೋಪಗಳು ಕೇಳಬಂದಿತ್ತು. ಕೆಪಿಎಸ್ಸಿ ಶುದ್ಧೀಕರಣಕ್ಕೆ ಜಾರಿ ನಿರ್ದೇಶನಾಲಯ ಮುಂದಾಗುತ್ತಾ ಅನ್ನೋ ಪ್ರಶ್ನೆ. ಕ್ಲೀನ್ ಕೆಪಿಎಸ್ಸಿಗೆ ಸಾರ್ವಜನಿಕರಿಂದ ಕೂಗು ಹೆಚ್ಚಳವಾಗ್ತಾ ಇದೆ. ನೋಡಿ, ಕೂಗು ಇವತ್ತು ನಿನ್ನೆದಲ್ಲ. ಇದರ ಜೊತೆಗೆ ಇಡಿ ಅಧಿಕಾರಿಗಳು ಕೇವಲ ತನಿಖೆ ಮಾಡಬಹುದು, ದಾಳಿಗಳನ್ನು ಮಾಡಬಹುದು. ಇಡೀ ಕೆಪಿಎಸ್ಸಿ ಸ್ವಚ್ಛ ಆಗಬೇಕು ಅಂತಂದರೆ ಅದಕ್ಕೆ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕು, ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು. ಯಾಕಂದರೆ ಜೆಪಿಎಸ್ಸಿ ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿಯಾಗಿ ಜೆಪಿಎಸ್ಸಿ ನಿರಂತರವಾಗಿ ಅವ್ಯಾಹತವಾಗಿ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇತ್ತು. ನಿರಂತರವಾಗಿ ಪ್ರಶ್ನೆ ಪತ್ರಿಕೆಗಳು ಲೀಕು, ಕಾಸಿಗಾಗಿ ಕುರ್ಚಿ, ಮತ್ತೊಂದು ಮಗದೊಂದು ನಡೀತಾನೆ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು. ಜೆಪಿಎಸ್ಸಿಯನ್ನೇ ರದ್ದುಪಡಿಸೋದಕ್ಕೆ ಅಂತ ಸರ್ಕಾರ ಮುಂದಾಯಿತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೆಪಿಎಸ್ಸಿಯನ್ನು ರದ್ದುಪಡಿಸೋದಕ್ಕೆ ಅಂತಲೇ ಮುಂದಾಗಬೇಕು. ಅದಕ್ಕೆ ಪ್ಯಾರಲಲ್ ಆಗಿ ಮತ್ತೊಂದು ಪರೀಕ್ಷಾ ಸಂಸ್ಥೆಯನ್ನು ಮಾಡಿದ್ರೂ ಕೂಡ ತಪ್ಪಿಲ್ಲ. ಆದರೆ ಇಡೀ ಕೆಪಿಎಸ್ಸಿ ಶುದ್ಧೀಕರಣ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಅವ್ಯಾಹತ ಭ್ರಷ್ಟಾಚಾರಗಳ ತಾಂಡವಾಡ್ತಾ ಇತ್ತು. ಇಡೀ ಜೆಪಿಎಸ್ಸಿಯನ್ನೇ ರದ್ದು ಮಾಡಬಾಗದ್ರು. ಇಲ್ಲಿ ಕೆಪಿಎಸ್ಸಿದು ಈ ಕರ್ಮಕಾಂಡಗಳು ಇವತ್ತು ನಿನ್ನೆದಲ್ಲ. ಯಾಕೆ ಇದನ್ನು ಕೂಡ ರದ್ದುಪಡಿಸಿ ಅದಕ್ಕೆ ಪ್ಯಾರಲಲ್ ಆಗಿ ಮತ್ತೊಂದು ಪರೀಕ್ಷಾ ಸಂಸ್ಥೆಯನ್ನು ಕಟ್ಟಬಾರದು ಅನ್ನೋ ಪ್ರಶ್ನೆಗಳು ಕೂಡ ಇದ್ದಾವೆ. ಈಗ ಇಡಿ ಅಧಿಕಾರಿಗಳ ಕುಣಿಕೆಯಲ್ಲಿ ಇವರೆಲ್ಲ ಹೇಗೆ ತಗಲಾಕೊಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಂತಾಗಿ ಕೇಳಿ ಬರ್ತಾ ಇದೆ. ಇನ್ನು IPS ಆಗಿದ್ದಂತಹ ಅಧಿಕಾರಿ ಏನು ಜ್ಞಾನೇಂದ್ರ ಮೇಲೆ, ಅವ್ರ ಮನೆ ಮೇಲೆ ಇಡೀ
ದಾಳಿಯ ಬೆನ್ನಲ್ಲೇ ಏನು ಕೆಪಿಎಸ್ಸಿ ಈ ಹಿಂದೆ ಕೆಲಸ ಮಾಡ್ತಿದ್ದ ಕೆಲವೊಂದಿಷ್ಟು ಅಧಿಕಾರಿಗಳಿಗೂ ಕೂಡ ಶಾಕ್ ಶುರುವಾಗಿದೆ. ಯಾವ ಕ್ಷಣದಲ್ಲೂ ಕೂಡ ಇಡಿ ಅಧಿಕಾರಿಗಳು ಕೂಡ ಬಲೆ ಬೀಸ್ತಾರ ಅನ್ನುವಂಥದ್ದು ಆತಂಕದಲ್ಲಿ ಇದ್ರು. ಹಲವು ದಶಕಗಳಿಂದ ಕೆಪಿಎಸ್ಸಿ ಭ್ರಷ್ಟಾಚಾರಗಳಿಂದ ಸುದ್ದಿ ಆಗ್ತಾನೆ ಇದೆ. ಹಣಕ್ಕಾಗಿ ಒಂದು ಹುದ್ದೆಗಳನ್ನ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ, ಅಕ್ರಮವಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರುವಂತಹ ದೊಡ್ಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಲವು ಒಂದು ಬ್ಯಾಚ್ಗಳಲ್ಲಿ ಕೂಡ ನಿರಂತರವಾಗಿ ಹಗರಣದ ಕೂಪವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಇದೀಗ ಪಶುವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿ ಪ್ರಕರಣ ಇಡಿ ತನಿಖೆಯಲ್ಲಿದೆ. ಈ ತನಿಖೆಯ ವೇಳೆ ಈಗ ಇಡಿಗೆ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ ಮತ್ತಷ್ಟು ಪ್ರಕರಣದ ಕೂಡ ಈಗಾಗಲೇ ಹೊರಬರುವ ಒಂದು ಕುತೂಹಲ ಕೂಡ ಮೂಡಿದೆ. ಒಂದ್ ವೇಳೆ ಈ ಪ್ರಕರಣವನ್ನ ಇಡಿ ಏನು ಕೈಗೆತ್ಕೊಂತಂದ್ರೆ ಅಕ್ರಮವಾಗಿ ಹುದ್ದೆ ಏನು ಕೊಟ್ಟಿದ್ರಲ್ಲ ಅಂತವ್ರಿಗೆ ಸಂಕಷ್ಟ ಗ್ಯಾರಂಟಿ, ಇನ್ನೊಂದು ಕಡೆ ಈ ಕೆಪಿಎಸ್ಸಿ ರದ್ದು ಮಾಡ್ಬೇಕನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ. ಅಧಿಕಾರಿಗಳಿಗೆ ತಮ್ಮ ಒಂದು ಪ್ರಭಾವ ಬಳಸಿ ಅದಕ್ಕೆ ಸಂಬಂಧಿಕರಿಗೆ ಅವ್ರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದ್ರಲ್ಲಿ ಸಫಲರಾಗ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಕೆಪಿಎಸ್ಸಿಯನ್ನ ಈಗ ಸಂಪೂರ್ಣವನ್ನು ಶುದ್ಧೀಕರಿಸುವಂತ ಅಗತ್ಯ ಕೂಡ ಈಗಾಗಲೇ ಹೆಚ್ಚಾಗಿದೆ. ಕ್ಲೀನ್ ಆಗಿ ಕೆಪಿಎಸ್ಸಿ ಈ ಕಾಲದ ಒಂದು ಕ್ಲೀನ್ ಆಗ್ಬೇಕನ್ನುವಂಥದ್ದು ಎಮರ್ಜೆನ್ಸಿ ತುರ್ತು ಅಗತ್ಯ ಅಂತ ಹೇಳ್ಬೋದು. ಇಲ್ಲದಿದ್ದಂತ ಸಂದರ್ಭದಲ್ಲಿ ಹಣವಂತರು ಸರ್ಕಾರ ಹುದ್ದೆ ಗಿಟ್ಟಿಸಿಕೊಂಡಲ್ಲಿ ಸಫಲರಾಗೇ ಆಗ್ತಾರೆ. ಯಾಕಂತಂದ್ರೆ ಲಂಚವನ್ನ ಕೊಡೋದ್ರಲ್ಲಿ ಎದ್ದಿಲ್ದೇ ಲಂಚಾವತಾರ ನಡೀತವೆ. ಇಂತಹ ಲಂಚಾವತಾರ ನಡೆದ ಈ ರೀತಿಯಲ್ಲಿ ಕೆಪಿಎಸ್ಸಿಯಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಹುದ್ದೆಗಳನ್ನ ಮಾರಾಟ ಮಾಡ್ತಾರೆ ಅಂದ್ರೆ ಇದಕ್ಕೂ ಕೂಡ ಅಸಹ್ಯ ಹೇಳಿತನ. ಕೆಪಿಎಸ್ಸಿ ಶುದ್ಧೀಕರಣಕ್ಕೆ ಈಗ ಇಡೀ ಈಗ ಮುಂದಾಗ್ಬೇಕಾದ ಒಂದು ಕೂಗು ಕೂಡ ಈಗಾಗಲೇ ಹೆಚ್ಚಾಗಿದೆ. ಇದೀಗ ಜ್ಞಾನೇಂದ್ರ ಅವರ ನಿವಾಸದ ಮೇಲೆ ಕೂಡ ದಾಳಿ ನಡೆದ ಬೆನ್ನಲ್ಲೇ ಕೆಪಿಎಸ್ಸಿ ಹಿಂದೆ ಕೆಲಸ ಮಾಡಿದ್ದ ಅಧಿಕಾರಿಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ನಡುಕ, ಆತಂಕ, ಎಲ್ಲ ಭಯ ಶುರುವಾಗಿರುವಂತದ್ದು. ಹಳೆಯ ಅಕ್ರಮಕ್ಕೆ ದಾಖಲಾತಿಗಳನ್ನು ಮತ್ತೆ ಎಲ್ಲವನ್ನು ತನಿಖೆ ವ್ಯಾಪ್ತಿಗೆ ಬಂತಂದ್ರೆ ನಿಜಕ್ಕೂ ಕೂಡ ಎಷ್ಟು ಜನ ಇದ್ರ ಹಿಂದೆ ಇದ್ರಲ್ಲ ಅವ್ರ ಹೆಸರು ಕೂಡ ಬರುವ ಸಾಧ್ಯತೆ ದಟ್ಟವಾಗಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದಿಂದ ಶುರುವಾದಂತ ಈ ಒಂದು ತನಿಖೆ ಹಗರಣಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.